ಮತ್ತು ಇನ್ನು ಕೆಲವು ಕ್ಯಾನ್ಸರ್ಗಳಲ್ಲಿ ಈ ಇಮ್ಯುನೋಥೆರಪಿ ಅಂತ ನಾವು ಕೊಡ್ತಾ ಇದ್ದೀವಿ. ಸೊ ನೀವು ಹೇಳಿದ್ರಿ ಕೀಮೊಥೆರಪಿ ಕೊಟ್ಟಾಗ ಬಾಡಿ ವೀಕ್ ಆಗತ್ತೆ ಅಂತ. ಸೊ ನಮ್ಮ ಬಾಡಿಲಿ ಕ್ಯಾನ್ಸರ್ ಅಥವಾ ಇನ್ಫೆಕ್ಷನ್ಸ್ನ ಫೈಟ್ ಮಾಡೋಕ್ಕೆ ಒಂದು ನಮ್ಮ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಇರುತ್ತೆ, ನಮ್ಗೆ ಇಮ್ಯೂನ್ ಪವರ್ ಇರುತ್ತೆ. ಸೊ ಈ ಇಮ್ಯುನೋಥೆರಪಿ ಅಂತ ಅದು ಇಂಜೆಕ್ಷನ್ಸ್ ರೂಪದಲ್ಲೇ ಕೊಡ್ತೀವಿ. ಅದು ನಮ್ಮ ಬಾಡಿ ಇಮ್ಯುನಿಟಿ ಅಂದರೆ ನಮ್ಮ ಬಾಡಿಲಿ ಏನು ಫೈಟಿಂಗ್ ಪವರ್ ಇರುತ್ತೆ ಅದನ್ನೇ ಬೂಸ್ಟ್ ಮಾಡುತ್ತೆ, ಇಮ್ಯೂನ್ ಬೂಸ್ಟರ್ಸ್ ಅದು. ಅವಾಗೇನಾಗುತ್ತೆ, ನಮ್ಮ ದೇಹದಲ್ಲಿರುವಂಥ ಕಣಗಳೇ ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ಕೋತಾ ಬರುತ್ತೆ. ಸೊ ಇದೇನಂತಂದರೆ ಸ್ವಲ್ಪ ಸ್ಲೋ ಟ್ರೀಟ್ಮೆಂಟ್ ಇದು. ಅಂದರೆ ಇದು ಶುರು ಮಾಡಿದ್ರೆ ಅದ್ರದ್ದು ಎಫೆಕ್ಟ್ ಗೊತ್ತಾಗೋಕ್ಕೆ ನಮಗೆ 2 months ಬೇಕಾಗತ್ತೆ. ಬಟ್ ಇದು ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳ್ತಾರಲ್ಲ, ಹಾಗೆ ಅದು ಸ್ಲೋಲಿ ನಮ್ಮ ಬಾಡಿ ಇಮ್ಯುನಿಟಿನ ಬೂಸ್ಟ್ ಮಾಡ್ಕೋತಾ ಬರುತ್ತೆ. ಇದರಿಂದ ಅವ್ರ ಬಾಡಿನೇ ಅವರ ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ಕೋತಾ ಬರುತ್ತೆ. ಸೊ ಇಂಥ ಇಮ್ಯುನೋಥೆರಪಿ ನಾವು ತುಂಬ ಈ ಶ್ವಾಸಕೋಶದ ಕ್ಯಾನ್ಸರು, ಕಿಡ್ನಿ ಕ್ಯಾನ್ಸರು, ಲಿವರ್ ಕ್ಯಾನ್ಸರು, ಈ ಥರ ಕೆಲವು ಕ್ಯಾನ್ಸರ್ಗಳಲ್ಲಿ ಈವನ್ ಕೊನೆಯ ಹಂತದ ಕ್ಯಾನ್ಸರಲ್ಲೂ ಸಹ ಇಮ್ಯುನೋಥೆರಪಿ ವರ್ಕ್ ಆಗುತ್ತೆ. ಕೊನೆಯ ಹಂತದ ಕ್ಯಾನ್ಸರ್ನಲ್ಲಿಯೂ ಕೂಡ. ಓಕೆ, ವೆರಿಫೈ. ಸೊ ಲಾಸ್ಟ್ ಸ್ಟೇಜ್ ಅಂದ್ಬಿಟ್ರೆ ಪೇಷಂಟ್ ತುಂಬ ಭಯ ಪಟ್ಕೊಂಡ್ಬಿಡ್ತಾರೆ. ನನ್ನ ಕತೆ ಮುಗೀತು ಅನ್ನೋ ಥರ ಅಂದ್ಕೊಳ್ತಾ ಇದ್ರು ಮುಂಚೆ ಒಂದು ಕಾಲ ಇತ್ತು. ಬಟ್ ಈಗ ಏನಾಗಿದೆ, ಈ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರಲ್ಲೂ ಸಹ ನಾವು ಈ ಥರ ಟ್ರೀಟ್ಮೆಂಟ್ಸ್ನ ಯೂಸ್ ಮಾಡಿ ಅದನ್ನ ಕ್ಯಾನ್ಸರ್ನ ನಿಯಂತ್ರಣ ಮಾಡ್ಬೋದಾಗಿದೆ.